ಈರುಳ್ಳಿ ದರ ಕುಸಿತ, ರಸ್ತೆ ತಡೆದು ಪ್ರತಿಭಟಿಸಿದ ರೈತರು. ಹೌದು, ಈರುಳ್ಳಿ ದರ ಕುಸಿತಕ್ಕೆ ಬೇಸತ್ತ ರೈತರು ಬಸವನ ಬಾಗೇವಾಡಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಮುಂಭಾಗದ ಮನ್ಗೋಳಿ ಬಿಜ್ಜಳ ರಾಜ್ಯ ಹೆದ್ದಾರಿ ಮೇಲೆ ಈರುಳ್ಳಿ ಸುರಿದು ರಸ್ತೆ ತಡೆದು ರೈತರು ಪ್ರತಿಭಟನೆ ಮಾಡಿದರು. ಬೆಂಗಳೂರಿನಲ್ಲಿ 2,500 ರೂಪಾಯಿ ಸಿಗುವ ಈರುಳ್ಳಿಗೆ ಬಸವನ ಬಾಗೇವಾಡಿ ಮಾರುಕಟ್ಟೆಯಲ್ಲಿ ಕೇವಲ 2,300 ರೂಪಾಯಿಗೆ ಕೇಳುತ್ತಿದ್ದಾರೆ. ಇದರಿಂದ ಕೂಲಿಯೂ ಸಿಗುತ್ತಿಲ್ಲ. ವಿಜಯಪುರದಲ್ಲಿ ಹೆಚ್ಚಿನ ದರಕ್ಕೆ ಈರುಳ್ಳಿ ಮಾರಾಟವಾಗಿದೆ. ಇಲ್ಲೂ ಸೂಕ್ತ ದರ ಸಿಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ರೈತರು ಆಗ್ರಹಿಸಿದರು. ಎಪಿಎಂಸಿ ಕಾರ್ಯದರ್ಶಿ ಅಲ್ಲಾಬಕ್ಷ ಬಿಜಾಪುರ್ ಮಾತನಾಡಿ, ಎಪಿಎಂಸಿಯು ರೈತರ ಬೆಳೆದ ಬೆಳೆಗೆ ಮಾರುಕಟ್ಟೆ ಸ್ಥಳ ಮಾತ್ರ ಒದಗಿಸುತ್ತದೆ. ಎಪಿಎಂಸಿ ದರ ನಿಗದಿಪಡಿಸುವುದಿಲ್ಲ. ಯಾವುದೇ ವ್ಯಾಪಾರಸ್ಥರಿಂದ ರೈತರಿಗೆ ತೊಂದರೆಯಾದರೆ ಅಂತವರ ಮೇಲೆ ಕ್ರಮ ಕೈಗೊಳ್ಳಬಹುದು. ದರವು ಬೇಡಿಕೆ ಮತ್ತು ಪೂರೈಕೆ ಮೇಲೆ ಅವಲಂಬಿಸಿದೆ. ಇಂದು ಈರುಳ್ಳಿ ಎಲ್ಲೆಡೆ ಹೆಚ್ಚು ಪೂರೈಕೆಯಾಗದ್ದರಿಂದ ಬೆಲೆ ಕಡಿಮೆಯಾಗಿದೆ. ಇಲ್ಲಿ ಖರೀದಿದಾರರು ಸಹ ದರ ಇಳಿಸಿದ್ದಾರೆ ಅಷ್ಟೇ. ಉತ್ತಮ ಈರುಳ್ಳಿಗೆ ಉತ್ತಮ ಬೆಲೆ ನೀಡುವಂತೆ ಖರೀದಿದಾರರಿಗೆ ನಾನು ಹೇಳುತ್ತೇನೆ ಎಂದು ಭರವಸೆ ನೀಡಿದ ಮೇಲೆ ಪ್ರತಿಭಟನಾಕಾರರು ಪ್ರತಿಭಟನೆ ಹಿಂಪಡೆದರು. ಬ್ಯೂರೋ ರಿಪೋರ್ಟ್, ರವಿ ಕೊಲಾಕರ, ಬಸವನ ಬಾಗೇವಾಡಿ. ರೈತರ ಸಂಘಕ್ಕೆ ಉಳ್ಳಾಗಡ್ಡಿ ನಮ್ಮ ತಮ್ಮ ಕ್ಷೇತ್ರದ್ದು ಗಮನಕ್ಕೆ ತರಬೇಕು. ಯಾಕಂತಂದ್ರ ಕಬ್ಬಿನ ರೇಟ್ ಏರಿಸಿರಿ, ಮೆಕ್ಕೆಜೋಳ ಬೆಂಬಲ ರೇಟ್ ಕೊಟ್ಟಿರಿ. ಉಳ್ಳಾಗಡ್ಡಿದು ಸಹಿತ ನಮ್ಮ ಶಾಸಕರು, ಮಂತ್ರಿಗಳು, ಕೃಷಿ ಮಂತ್ರಿಗಳು, ನಮ್ಮ ಶಿವಾನಂದ ಪಾಟೀಲ್ರು ತಮ್ಮ ಕ್ಷೇತ್ರಕ್ಕೆ ಹೋರಾಟ ನಡೆದೈತಿ. ತಮ್ಮ ಕ್ಷೇತ್ರಕ್ಕೆ ಸರಿಯಾಗಿ ನ್ಯಾಯ ಒದಗಿಸಿಕೊಡ್ಬೇಕು. ಯಾಕಂತಂದ್ರ ತಮ್ಮ ಕ್ಷೇತ್ರದಲ್ಲಿ ಉಳ್ಳಾಗಡ್ಡಿ ಬೆಳೆಗಾರರದಾರ. ಆದ ಕಾರಣದಿಂದ ಮಾನ್ಯ ಸಚಿವರು ಗಮನಕ್ಕೆ ತಂದಿದ್ದೆವು. ಮಾನ್ಯ ಸಚಿವರು ನಮ್ಮ ನ್ಯಾಯಕ್ಕೆ ಸ್ಪಂದಿಸ್ತಾರ, ರೇಟ್ ಒದಗಿಸ್ತಾರಂದು ನಾವು ಭಾವಿಸಿದ್ದೆವು, ವಿಶ್ವಾಸ ಇಟ್ಟೆವು. ಆ ಮಾನ್ಯ ಸಚಿವರು ಬಂದು ಈ ನಮ್ಮ ಉಳ್ಳಾಗಡ್ಡಿ ಹೋರಾಟಕ್ಕೆ ಬೆಂಬಲ ಕೊಟ್ಟು ಒಂದು ಸರಿಯಾದ ರೇಟ್ ಕೊಡ್ಬೇಕಂತ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿದ್ದೀವಿ. ಯಾವುದೇ ಎಕ್ಸ್ಪೋರ್ಟ್ ಬಂದಾಗಿಲ್ಲ, ಏನೂ ಇಲ್ರಿ. ಕೇಂದ್ರ ಸರ್ಕಾರದವ್ರು ಎಕ್ಸ್ಪೋರ್ಟ್ ಚಾಲು ಸರ್. ಈಗ ಆಲ್ರೆಡಿ ಬಾಂಗ್ಲಾದೇಶಕ್ಕೆ 500ರಿಂದ 600 ಇದು ಮಾನ್ಯ. ಇದು ಎಲ್ಲ ಕೂಡ 500ರಿಂದ 1400 ಅಂದ್ರೆ ಸರ್. ಏಕಾಏಕಿ ದಿಢೀರ್ ಹೆಂಗೆ ದಾಳಿ ಹಿಡಿತು ಸರ್. ನಾಳೆಗೆ 500 ರೂಪಾಯಿ ಸರ್ ಖರ್ಚು ಮಾಡಂದ್ರೆ. ಮತ್ತೆ ಇದು 500 ರೂಪಾಯಿ ಪ್ಯಾಕೆಟ್ ಅಂದ್ರೆ ಇನ್ನು ನಾವು ಹೆಂಗ್ರಿ ಹೊಲ ಮಾರೇ ಹೋಗ್ಬೇಕಂತಂದ್ರೆ ಸಾಧ್ಯನೇ ಇಲ್ಲ.